ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಹೆಂಡತಿ ಬರ್ತಡೇ. ಅದಕ್ಕೆ ಏನು ವಿಶೇಷತೆ ಇವತ್ತು ಬರ್ಡೇ ಅಷ್ಟೇ, ಮತ್ತೇನಿಲ್ಲ. ನೋಡ್ರಿ, ನಮ್ದು ಕಾಟ ಒಳಗೆ ಹಾಕಿದ್ವಿ ಇಷ್ಟು ದಿನ, ಈಗ ಹೊರಗೆ ಹಾಕಿವಿ. ಆರ್ಯನ್ ಕಟ್ ಹಾಕಿವಿ, ಜಿಗದಾಡತ್ತದ. ಈ ಟೈಮೊಳಗೆ ಜಿಗದಾಡಬಾರ್ದದು, ಪಾಪ ಒದ್ರಾತದ. ಅದ ಹೆಂಗೆ ಮಾಡ್ತದ, ಸಿಕ್ಕಾಪಟ್ಟೆ ಒದ್ರಾತದ. ವಾವ್ ಅಂತದ. ನನಗೆ ಥ್ಯಾಂಕ್ಸ್ ಕೊಡ್ರ, ಅವ್ರಿಗೆ ಥ್ಯಾಂಕ್ಸ್ ಕೊಡ್ತೀನಿ. ಥ್ಯಾಂಕ್ಸ್. ನಿಮ್ಗೆ ಥ್ಯಾಂಕ್ಸ್ ಕೊಡ್ತು. ಬಾ, ನನ್ನ ಹೆಂಡತಿ ಇವತ್ತು ಬರ್ಡೇ ಅಂತೇಳಿ ಪೂಜೆ ಮಾಡ್ಯಾಳ, ಮನೆ ಪೂಜೆ ಫುಲ್ಲು. ದಿನ ಮಾಡ್ತೀನಿ ಪೂಜೆ, ಇವತ್ತು ಬರ್ತಡೇ ಅಂತ ಪೂಜೆ ಮಾಡ ಅಂತ ಹೇಳಿ. ಇವತ್ತು ಬರ್ತಡೇ ಅಂತ ಸ್ಪೆಷಲ್ ಆಗಿ ಮಾಡ್ಯಾಳ. ಹಾಗೇನಿಲ್ಲ, ನಾರ್ಮಲ್ ಜಲ್ದಿ ಎದ್ದಿದ್ದಲ್ಲ ಅದನ್ನ ಮಾಡ್ಬಾರ್ದು. ಏನು ಸ್ಪೆಷಲ್ ಇವತ್ತು ಬರ್ಡೇ ಐತಿ? ಮತ್ತೇನಾರ ಗಿಫ್ಟ್ ಕೊಡಿಸ್ತಿಲ್ಲ ನನಗೆ? ಕ್ಯಾಮ್ರಾ ಏನಿ ನನ್ನ ಬರ್ತಡೇ ಐತಿ, ನಾನು ನಿಂಗೆ ಗಿಫ್ಟ್ ಕೊಡ್ಬೇಕನ್ನ? ಮತ್ತು ನಮ್ಮ ಕಡೆ ಉಲ್ಟಾಪ ಬರ್ಡೇ. ನಾನೇ ನಿನಗೆ ಗಿಫ್ಟ್ ಐತೀನಿ. ಹಂಗಂದು ನಿನಗೂ ಗಿಫ್ಟ್ ಇಲ್ಲ ಇವತ್ತು, ನಾನೇ ಗಿಫ್ಟ್ ನಿನಗೆ. ಅದು ಹೋದ್ರಾತದ ನೋಡಾರೆ. ಇವತ್ತು ಬಿಚ್ಚಲ್ ನಿನಗೆ ಇನ್ನೊಂದು 2-3 ತಾಸು ಜಿಗಿದಾಡ್ತಿ ಸುಮ್ಮನೆ. ಟೈಮ್ ನಮ್ಮ ಆರ್ಯಾಗ ಅವತ್ತು ಒಂದಿನ ಕಟ್ಟಿದ್ವಿ, ಇವತ್ತು ಸೆಕೆಂಡ್ ಟೈಮ್ ಆಯಿತು ಕಟ್ಟಾಗತ್ತು. ಜೀವ ಒಂಥರ ಮರ ಮರ ಆಗ್ತದೆ. ಅದು ಹೋದ್ರಾತದ ಯಾಕೆ ಇಲ್ಲೇ ನೀ ಜಿಗಿದಾಡ್ತಿ ಸುಮ್ಮನೆ ಹೊರಗಕ್ಕಿ. ನೀವು ಅಷ್ಟೇ ಹೇಳತ್ತಿದ್, ನಾನು ಯಾರು ನಾಯಿನ ಬೆಕ್ಕಿನ ಕಟ್ಟಾಕ್ಬೇಡ್ರಿ, ಹಂಗೆ ಫ್ರೀಯಾಗಿ ಬಿಡ್ರಿ. ಅವಕ್ಕೂ ಜೀವ ಐತಿ, ನಮ್ಮಂಗೆ ಫ್ರೀಯಾಗಿ ಓಡಾಡ್ಬೇಕಂತ ಅವಕ್ಕೂ ಆಸೆ ಇರುತ್ತೆ. ಪ್ಲೀಸ್ ಕಟ್ಟಾಕ್ಬೇಡ್ರಿ ಯಾರು. ನಾವು ಎದಕ್ಕೆ ಕಟ್ಟಾಕಿವಂದ್ರೆ ಇನ್ನೊಂದು ತಾಸೊಳಗೆ ಗೊತ್ತಾಗುತ್ತೆ. ನಾನು ಹೆಂಡ್ತಿಗೆ ಇವತ್ತು ಸರ್ಪ್ರೈಸ್ ಕೊಡತ್ತೀನಿ. ಏನು ಸ್ವಲ್ಪ ಭಯ ಒಳ್ಳವಲ್ಲ, ಏನು ಸರ್ಪ್ರೈಸ್? ಹಾಗೆ ಗೊತ್ತಾಗತ್ತೆ ಇನ್ನೊಂದು ತಾಸೊಳಗೆ. ಕರೆ ಇವಾಗ ಕಣ್ಣಾಗ ನೀರು ಬರತ್ತ ನಂಗೆ. ಸರ್ಪ್ರೈಸ್ ಕೊಟ್ರೆ ಕಣ್ಣ ನೀರು ಅದಕ್ಕೆ ಬರ್ತಾವ. ನಂಗೆ ಸರ್ಪ್ರೈಸ್ ಅಂದ್ರೆ ಇಷ್ಟ. ಹೌದಾ? ಇನ್ನೊಂದು ತಾಸೊಳಗೆ ಗೊತ್ತಾಗ್ತದ. ಅರೆ ಸದ್ಯಕ್ಕೆ ಸುಮ್ಮಿರು. ಸಣ್ಣದ ದೊಡ್ಡ ಸರ್ಪ್ರೈಸ್ ಅದು ನಾ ಹೇಳಲ್ಲ, ಗೊತ್ತಾಗ್ತದ ಆಮೇಲೆ. ಇನ್ನೊಂದು, ಯಾರ್ಯಾರು ಕಮೆಂಟ್ ಮಾಡಿರಲ್ಲ ಅಂದ್ರೆ ವಿಶ್ ಮಾಡಿರಲ್ಲ, ಯಾರಿಗೂ ರಿಪ್ಲೈ ಮಾಡೋಕ್ಕಾಗೋಲ್ದು. ಯಾಕಂದ್ರೆ ರಿಪ್ಲೈ ಮಾಡದೇ ಇರೋಷ್ಟು ಕಮೆಂಟ್ಗಳು ಬರತ್ತಾವು. ಕಮೆಂಟಿಗೆ ರಿಪ್ಲೈ ಮಾಡಿಲ್ಲ, ಯಾರು ಬೇಜಾರಾಗಬೇಡ್ರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮೂರದ್ರೊಳಗೆ ತುಂಬ ತುಂಬ ಥ್ಯಾಂಕ್ಸ್ ವಿಶ್ ಮಾಡಿದ್ದಕ್ಕೆ. ಮೈಕ್ ಅಯ್ಯೋ ಅಲ್ಲವ ನಾ ತಗೋ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನೋಡ್ರಿ, ನನ್ನ ಫ್ರೆಂಡ್ ದೂರದಿಂದ ಬಂದಾಳ. ಫ್ರೆಂಡ್ ಅನ್ನೋಕ್ಕಿಂತ ಹೆಚ್ಚಾಗಿ ಅಕ್ಕ ದೂರದಿಂದ ಬಂದಾಳ, ಗಿಫ್ಟ್ ತಂದಾಳ. ಯಾರ್ಲ ತಡಿ, ಎಂತ ಗಿಫ್ಟ್ ತಂದಾಳ? ನಿನಗಿದೆ ದೊಡ್ಡದು. ಹೌದೌದು, ಇಟ್ಕೊತೀನಿ. ಓಪನ್ ಮಾಡ್ಕೊಡ್ಲೆ? ಅಯ್ಯೋ, ಅದು ಈಸಿ ಇತ್ತು ಅದಕ್ಕೆ. ಅವರನ್ನ ಇದು ಓಪನ್ ಐತಿ, ಬಂತು. ಓ ಪಿಂಕ್ ಪಿಂಕ್. ಕಟ್ಟಾಕಿಲ್ಲಲ್ಲ ಅದಕ್ಕ ಮೊನ್ನೆ ಹಿಂಗ ಮಾಡ್ತು ಫಸ್ಟ್ ಟೈಮ್ ಕಟ್ಟಾಕ್ದಾಗ. ಅಯ್ಯೋ, ಅದಕ್ಕೆ ಮಂಚನೆ ಇದು ಮಾಡಿದೆ. MB ಮುಗಿದೋಗುತ್ತದು. ಮೆಮೊರಿ ಕಾರ್ಡ್ MB ಫುಲ್ ಆಗುತ್ತೆ. ನೀನು ಬಿಚ್ಚು ಅಷ್ಟೇ. ರಿಟರ್ನ್ ಗಿಫ್ಟ್. ಶುಭಾರಂಭ. ಕನ್ಫ್ಯೂಸ್ ಆಗ್ಬೇಡ್ರಿ, ಇದಲ್ಲಕ್ಕೆ ತಂದಿದ್ದ ಇಲ್ಲ ಅದೇ ಬಂದಾಳ. ಚಂದ ಐತಲ್ಲ ಕಲರ್. ಆಯ್ತು, ಭಾಳ ವರ್ಷಕ್ಕೆ ಬಂದಿ ಮನೆ ಮಟ್ಟ ಬಂದಿಲ್ಲಲ್ಲ. ಎಷ್ಟು 2024 2024 ಬಂದಿದ್ಲು ನನ್ನ ಬರ್ತಡೇಗೆ. ಮತ್ತು ಸೆಕೆಂಡ್ ಬಂದಿದ್ದು ಇವಾಗ. ಬರಲ್ಲ ನಮ್ಮ ಮನೆಗೆ, ಲೆವೆಲ್ ಮೇಂಟೈನ್ ಮಾಡ್ತಾಳ. ಹೌದು, ಲೊಕೇಶನ್ ಕಳಿಸಿದ್ರೆ ಬಾ ಅಂತ ಕರೆದ್ರೆ ಬರ್ತೀವಿ. ನೀ ಕೇಳ್ಬೇಕು ಲೊಕೇಶನ್ ಕಳ್ಸು ಬರ್ತೀನಿ ಅಂತ. ಇದಿಲ್ಲಿಟ್ಕೊಂಡು ನೀನು ಏಕೆ ನೀವು ಒಂದು ವ್ಲಾಗ್ಸ್ ಒಳಗೆ ನೋಡಿರ್ತೀರಿ, ಜಾಸ್ತಿ ನೋಡಿರಲ್ಲ. ಯಾಕಂದ್ರೆ ದೂರ ದೂರ ಮನೆ ಹೋಗಕ್ಕೆ ಬರಕ್ಕೆ ಆಗಿಲ್ಲ. ಇವಾಗ ಬಂದಾಳ, ಸಿಕ್ಕಿವಿ. ಓಕೆ, ಬಾಯ್.
ಅಷ್ಟ ಹೈಟ್ ಕುತ್ಕೊಂಡು ಕಟ್ ಮಾಡಕ್ಕಾಗತ್ತ ನಿಂಗ ಮಾಡ್ತೀನಿ ಸುಮ್ಮನೆ ನಿಂಗೆ ಯಾಕೆ ಮಕ್ಕೊಂಡು ಹಾಕೊಂಡ್ರ ತಳಗ ಬಟ್ಟೆ ತರ್ಬೇಕಿಲ್ಲ ಬಟ್ಟೆ ತರ್ಬೇಕಿಲ್ಲ ಇರ್ಲಿಲ್ಲ ಅಲ್ಲಿನ ತಗೊಂಬರಷ್ಟು ಬಿಸ್ಲಿಕ್ಕೆ ವರುಣ್ ತಂದನ ಪೈನಾಪಲ್ ಕೇಕ್ ತಂದನ ಚಲೋ ತಿನ್ನಕ್ಕೆ ಇಷ್ಟ ನಂಗೆ ಅದು ಬಟ್ ಅದು ತುಂಬ ಆಗ್ಬಿಟ್ಟ ಅವ್ರು ಮ್ಯಾಚ್ ಬಾಕ್ಸ್ ಕೊಡಲ್ಲನ ಇದ್ರ ಜೊತೆ ಅಣ್ಣ ನೀವು ಹುಷಾರು ಅಲ್ಲೇ ಕುಂತಿದ್ದೆ ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಯಾಕಣ್ಣ ನೀವು ಆರೇ ಹೇಳಿದ್ರೆ ಅಲ್ಲ ಕೂತ್ಲ ಪಾಪ ಕೂಸ್ಗೆ ಕಟ್ ಮಾಡಕ್ ಬರಂಗಿಲ್ಲ ಬಾ ಇದು ಒಂದು ತಗೊಂಬರ್ಬೇಕಿತ್ತು ನಾ ಅಲ್ಲ ನಮ್ಮ ಮ್ಯಾಕ್ಸಿಗೆ ತಗೊಂಬಂದು ಕಟ್ ಮಾಡಿಸಿದ್ದೆ ನೋಡ ಮ್ಯಾಕ್ಸಿ ತೊಗೊಂಬಂದು ಕಟ್ ಮಾಡ್ಸೋಣ ಏನ ಏನು ಹಿಂಗೆ ಕಟ್ ಮಾಡ್ಸತ್ತಿ ಇಲ್ಲಿ ಹಿಂಗೆ ಮಾಡ್ಬೇಕು ಆಮೇಲೆ ಅಷ್ಟೇ ಎತ್ತು ಅಯ್ಯೋ ಅವಲ್ಲಿ ಓಣ ಇಲ್ಲಿದೆ ಇಲ್ಲಿ ಇಲ್ಲ ಐತಲ್ಲ ಇಲ್ಲಿ ಕುಂತ ಎಲ್ಲ ಮತ್ತೆ ಎತ್ತು ಕಟ್ ಮಾಡಿ ಕಟ್ ಮಾಡಿ ಎತ್ತು ತಿನ್ನಿಸ್ದಪ್ಪ ಇರು ಬರ್ಡೇ ಹಂಗೆ ಮಾಡ್ಕೋತೇನ ಇಲ್ಲೊಂದು ಚೂರು ಇಡ್ತೀನಿ ಹಾಂ ಅಯ್ಯೋ ಚಂದ ಕಾಣತ್ತ ಇಲ್ಲೊಂದು ದೃಷ್ಟಿಗೊಂದು ಬಟ್ ಇಡ್ತೀನಿ ದೃಷ್ಟಿ ದೇವರೇ ಇಟ್ಟು ಕಳ್ಸ ನೋಡಿಲ್ಲ ದೇವ್ರಿಗೂ ಗೊತ್ತಾಗ್ಯದ ಬರ್ತೀವಿ ಭಾಳ ದೃಷ್ಟಿ ಆಗ ಹಿಡ್ಕೊಲೇನು ಅವಾಗ ಫಸ್ಟ್ ಬಂದು ಈಕಿದ ಆಗೋದು ಅರೆ ಬಾ ಬಾ ಮಮ್ಮಿ ಕೇಕ್ ತಿನ್ನಿಸ್ಬಾಗ್ಲಿ ತಿನ್ನೋದು ಬಾರೆ ಬಾ ಬರ್ರಿ ಅಣ್ಣ ಹ್ಯಾಪಿ ಬರ್ಡೇ ಒಬ್ಬ ಸರ್ ಎಲ್ಲ ತಗೊಂಡ್ರ ತಂಗೋನು ಬಾ ಬರೋಣ ಇಂಥ ಟೈಮ್ನಾಗ ಹೊರ ಹೋಗ್ಯಾನ ಫೋಟೋ ಬೇಡ ಫೋಟೋ ಹಾಕ್ತಿಲ್ಲ ಬೇಡ ಸ್ವಲ್ಪ ಜಾಸ್ತಿ ಬೇಡ ಆ ಮೈಕಿಗೆ ಹಚ್ಚಿ ಮತ್ತೆ ಇಲ್ಲ ತಿನ್ನೋದು ನೀರು ನಾಳೆಗೆ ಹೊರಗೆ ಬಿಟ್ಕೊಂಡ್ಲೇ ಸ್ವೀಟ್ ಕೇಳಬನ್ನಿ ನನ್ನ ಹೆಂಡತಿ ಬರ್ತಡೇಗೆ ಏನು ಗಿಫ್ಟ್ ಅಂತ ತೋರಿಸ್ತೀನಿ ಬರ್ರಿ ಹಾಗಾದ್ರೆ ಈ ಕಡೆ ಫಿಕ್ಸ್ ಮಾಡ್ಬೇಕು ಫೈನಲಿ ಗಿಫ್ಟ್ ಮನೆಗೆ ಬಂತು ಇಲ್ಲಿ ಐತೆ ನೋಡ್ರಿ ಇದೇ ಈ ವರ್ಷ ಬರ್ಡೇ ಗಿಫ್ಟ್ ಆಕಿಗೆ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಕತ್ತದ ಮಂಚ ನನ್ನ ಗಂಡ ಗಿಫ್ಟ್ ಕೊಟ್ಟಿರೋದು ಗಾದಿ ಮತ್ತು ಪಿಲ್ಲ ನಾನು ತವ್ರ ಮನೆಯಿಂದ ಬಂದಿರೋದು ಹಂಗೆ ಚಪ್ರಿ ಮಾಡ್ದೆ ನನ್ನ ಹೆಂಡತಿ ಗಿಫ್ಟ್ ಒಟ್ಟು ಮನೆಗೆ ಯೂಸ್ ಆಗೋದು ಕೇಳ್ತಾಳೆ ಎಷ್ಟು 3 ವರ್ಷ ಫಸ್ಟ್ ವರ್ಷನೂ ಹಾಗೆ ಯೂಸ್ ಆಗೋದು ಒಟ್ಟು ಪ್ರತಿ ವರ್ಷ ಮನೆಗೆ ಏನಾರ ಯೂಸ್ ಆಗೋದು ತೊಗೊಂಡಾಕಿ ನೀನು ಆಕಿನ ಪೂರ್ತಿ ಏನೂ ತೊಗೊಂಡಿಲ್ಲ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ನನಗೆ ನಮ್ಗೆ ತೊಗೊಂಡ್ರೆ ಏನು ಯೂಸ್ ಇರಲ್ಲ ಅದು ಅಟ್ಲೀಸ್ಟ್ ಮನೆಗೇನ ಯೂಸ್ ಆಗುತ್ತಲ್ಲ ಏನಂತ ತೊಗೊಂಡ್ರ ಮತ್ತು ನೆನಪೂ ಇರ್ತಾವೆ ಮನೆಗೆ ತೊಗೊಂಡ್ರೆ ಏನೂ ಹಾಳಾಗಲ್ಲ ಮನುಷ್ಯಕ್ಕೆ ತೊಗೊಂಡ್ರೆ ಜಲ್ದಿ ಹಾಳಾಗ್ತಾವೆ ಯೂಸ್ ಮಾಡಿ 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 ಇಂಥವೆಲ್ಲ ತೊಗೊಂಡ್ರೆ ಹಾಳಾಗಲ್ಲ ಚಲೋ ಇರ್ತಾವೆ ಅದಕ್ಕೆ ಮನೆಗೆ ಯೂಸ್ ಆಗೋ ಐಟಮ್ಸ್ ಬರ್ಡೇ ಗಿಫ್ಟ್ ಕೊಡ್ತಿರ್ತೀವಿ ನಾವು ಥ್ಯಾಂಕ್ ಯು ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು ಶೋಭಕ್ಕ ನಾವು ಯಾವತ್ತೂ ಥ್ಯಾಂಕ್ ಯು ಗೆಕ್ಸ್ ಇದು ಶೋಭಾಕ್ ಎದಕ್ಕೆ ಥ್ಯಾಂಕ್ಸ್ ಅಂದ್ರ ಇದು ತಗೊಳಕ ಅವರೇ ಹೇಳಿದ್ದು ತಗೋರಿ ಅಂತ ಅದಕ್ಕೆ ತಗೊಂಡ್ರು ಅದಕ್ಕೆ. ಇವ್ರೇನೋ ಹೇಳ್ಕೊಂಡಿದ್ರಂತ ನಾನು ಇವ್ರ ಬಗ್ಗೆ ಕಂಪ್ಲೇಂಟ್ ಮಾಡತ್ತಿದ್ದೆ ಅವ್ರು ನಮ್ಗೆ ಅಕ್ಕ ಅಲ್ಲ
ಇವ್ರಿಗೆ ಇವ್ರ ಬಗ್ಗೆ ಕಂಪ್ಲೇಂಟ್ ಮಾಡತ್ತಿದ್ದೆ, ಏನಕ್ಕೆ ಎಷ್ಟು ವರ್ಷ ಆತು ಮದುವೆ ಆಗಿ 4-5 ವರ್ಷ ಆಯ್ತು ಮಂಚನ ಕೊಡ್ಸಲ್ಲ ಕೇಳಾಕತ್ತೀನಿ ಅಂತ ಹೇಳಿದ್ದೆ. ಅವ್ರು ಹೋಗಿ ಇವ್ರ ಮುಂದೆ ಹೇಳ್ಯಾರ, ಹಂಗಾಗಿ ಇವ್ರು ಕೊಡ್ಸ್ಯಾರ. ಲೈಕ್ ಟು ಸಬ್ಸ್ಕ್ರೈಬ್, ಕಮೆಂಟ್, ಶೇರ್ ಮತ್ತ ಬ್ಲಾಕ್ ಮಾಡ್ಬಿಡ್ರಲ್ಲ ಬ್ಲಾಕ್ ಮಾಡ್ಬೇಡ್ರಿ. Do like, share, subscribe. ಅಷ್ಟೇನಾ? ಕ್ಯಾ ಹೇ ಜಿಂದಗಿ. ಮಂಚದಿಂದ ಎಷ್ಟು ನಕ್ಕಿರ್ಲಿಲ್ಲ ಬ್ಲಾಕ್ ಮಾಡ್ಬೇಡ್ರಿ. ಸರಿ, ನಮ್ಮ ಬ್ಲಾಗ್ ಇಲ್ಲಿಗೆ ಮುಗಿತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ತೆ, ಬಾಯ್. ಬಾಯ್. ಮತ್ತೆ